Samina, waka, South Africa are the champions of WTC 2025. By 2025 year, first time champions ಆಗೋ ಟೀಮ್ಗಳದ್ದು ಇಯರ್ ಅನ್ಸುತ್ತೆ. 2025 ದಾಗ ಅವನವನ ಚಾಂಪಿಯನ್ಸ್ ಆಗಾಕತ್ತಾರ. ಅವನವನ ಈ 2025 ಇಯರ್ ಆಫ್ ರಿಟೈರ್ಮೆಂಟ್, ಯಾಕಂದ್ರೆ ಬಹಳ ಜನ ರಿಟೈರ್ಮೆಂಟ್ ಆಗಕತ್ತಾರ ಅಂಡ್ ಕೆಲವು ಆಗ್ಬಾರ್ದಂತ ಡಿಸಾಸ್ಟರ್ಸ್ ಆಗ್ಯಾವ ಸ್ಯಾಡ್ಲಿ. ಬಟ್ ಡೇ 4 ಸ್ಟಾರ್ಟ್ ಆಗುತ್ತಾ, ಮಾರ್ಕ್ರಮ್ ಅಂಡ್ ಬೌಮಾ ಬರ್ತಾರ. ಬೌಮಾಗ ಒಂದ್ರನ್ನು ಹೊಡೆಯಕ ಆಗಲ್ಲ. ಪ್ಯಾಟ್ ಕಮಿನ್ಸ್ ಬಾಲಿಗೆ ಬಿಹೈಂಡ್ ದ ವಿಕೆಟ್ ಒಂದು ಕ್ಯಾಚ್ ಹೋಗುತ್ತೆ, ವಿಕೆಟ್ ಕೀಪರ್ ಕ್ಯಾಚ್ ಹಿಡಿತಾನ ಅದರದ. ಅಂಡ್ ಆಮೇಲೆ ಬರ್ತಾನ ಟ್ರಿಸ್ಟನ್ ಸ್ಟಬ್ಸ್. ಜಾಸ್ತಿ ರನ್ ಏನ್ ಬೇಕಾಗಿರಲ್ಲ, ಅವ ಬಂದಾಗ ಒಂದ್ 40 ರನ್ ಬೇಕಾಗಿರುತ್ತ, ಅವನವನ ಇಲ್ಲ ಒಂದ್ 60 ರನ್ ಹಿಂಗಿದ್ದಾಗ ಬೇಕಾಗಿರುತ್ತ. ಬಟ್ ಅವ ಔಟ್ ಆದಾಗ ಬರೀ ಜಸ್ಟ್ ಒಂದ್ 40 ರನ್ ಬೇಕಾಗಿರುತ್ತ. ಅವನು ಬರ್ತಾನ ಟ್ರಿಸ್ಟನ್ ಸ್ಟಬ್ಸ್, ಬಂದ್ ರೆಸ್ಪಾನ್ಸಿಬಲ್ ಆಗಿನ ಆಡ್ತಾ ಇರ್ತಾನ. 43 ಬಾಲಿಗೆ 8 ರನ್ ಹೊಡೆದಿರ್ತಾನ. ಆಕ್ಚುಲಿ ಆ ಟೈಮ್ ಒಳಗ ಜಾಸ್ತಿ ರನ್ ಏನ್ ಬೇಕಾಗಿರಲ್ಲ, 40 ರನ್ ಅಷ್ಟೇ ಬೇಕಾಗಿರುತ್ತ. ಆ ಸಿಚುವೇಶನ್ ತಕ್ಕಂಗ ಆಟ ಆಡ್ತಿರ್ತಾನವ. ಅಂಡ್ ಅಗೇನ್ ಫಸ್ಟ್ ಇನ್ನಿಂಗ್ಸ್ ನಾಗ ಅವ ಹೆಂಗ್ ಔಟ್ ಆಗಿದ್ದ ನೋಡ. ಜಾಶ್ ಹೇಜಲ್ವುಡ್ ಬೌಲಿಂಗ್ ಗೆ ಪಿಚ್ ಆಗಿ ಸೀದಾ ಒಳಗ್ ಬಂದಿತ್ತಿಲ್ಲ, ಅದೇ ತರನ ಮಿಚೆಲ್ ಸ್ಟಾರ್ಕ್ ಬಂದ. ಅವ ಏನು ಸ್ವಿಂಗ್ ಮಾಡಲ್ಲ, ಬಟ್ ಆಂಗಲ್ ಇಂದ ಬಾಲ್ ಹಾಕ್ತಾನ. ಆ ಬಾಲ್ ಪಿಚ್ ಆಗಿ ಸೀದಾ ಅಕ್ಯುರೇಟ್ ಆಗಿ ಬೆಲ್ಸ್ಗೆ ಟಳಂಗ್ ಅಂತ ಬಡಿತೈತಿ. ಟ್ರಿಸ್ಟನ್ ಸ್ಟಬ್ಸ್ ಔಟ್ ಹಾಕನ. ಬೌಮಾ ಟ್ರಿಸ್ಟನ್ ಸ್ಟಬ್ಸ್ ಔಟ್ ಹಾಕನ. ಬಟ್ ಇನ್ನು ಏಡಮ್ ಮಾಕ್ರಮ್ ಇರ್ತಾನ. ಏಡಮ್ ಮಾಕ್ರಮ್ ಜೊತೆ ಡೇವಿಡ್ ಬೆಂಗಹ್ಯಾಮ್ ಸೇರ್ಕೊಂತಾನ. ಬೈ ಡೇವಿಡ್ ಬೆಂಗಹ್ಯಾಮ್ ಎಂತ ಒಳ್ಳೆ ಬ್ಯಾಟರ್ ಅಂದ್ರ ಅವನ ಕೌಂಟಿ ಕ್ರಿಕೆಟ್ ಬಾಳ ಆಡ್ಯಾನ. ಸೊ ಅವ್ನ ಕಂಡೀಷನ್ಸ್ ಬಾಳ ಚಲೋ ಗೊತ್ತದಾವಂತ. ಡೇವಿಡ್ ಬೆಂಗಹ್ಯಾಮ್ ಹೆವಿ ಆಗಿ ಆಡ್ದ, ಮಾತ್ರ ಮಸ್ತ್ ಆಡ್ದ. ಆಮೇಲೆ ಏಡಮ್ ಮಾಕ್ರಮ್ ಬೈ 136 ರನ್ ಎಂತ ನಾಕ್ ಇದೆ WTC ಫೈನಲ್. ಬೈ ಲಾಸ್ಟ್ ವರ್ಗು ನಿಂತ್ಕೊಂಡಿದ್ದ. ಬೈ ಲಾಸ್ಟ್ ವರ್ಗುನು ಅವನವನ ಫ್ಯಾನ್ಸ್, ಎಲ್ಲಾ ಫ್ಯಾನ್ಸ್ ಅವನವನ ಒಂದೊಂದು ರನ್, 2 ರನ್, 4 ರನ್ ಎಲ್ಲಾನು ಸೆಲೆಬ್ರೇಟ್ ಮಾಡಕತ್ತಿದ್ರು ಬೈ. ಯಾಕಂದ್ರೆ ವಿನ್ ಗೆ ನಿಯರ್ ಆಗ್ತಾ ಇದ್ದಂಗ ಫ್ಯಾನ್ಸ್ ಮುಖದಾಗ ಆ ಬಿಗ್ ಸ್ಮೈಲ್, ಆ ಒಂದು ಹ್ಯಾಪಿ ಅಂಡ್ ಪೀಸ್ ವೈಬ್, ಬೈ ಸ್ಯಾಟಿಸ್ಫ್ಯಾಕ್ಷನ್ ವೈಬ್ ಸಕ್ಕದಾಗಿತ್ತು. ಸ್ಟಾರ್ಟಿಂಗ್ ಡೇ ಸ್ಟಾರ್ಟ್ ಆದಾಗ ಸ್ವಲ್ಪ ಅನ್ಇವನ್ ಬೌನ್ಸ್ ಶುರು ಆಗಿತ್ತು. ಬಾಲ್ ಒಮ್ಮುಗ್ಲೆ ಸ್ವಲ್ಪ ಜಾಸ್ತಿ ಬೌನ್ಸ್ ಆಗೋದು, ಕಡಿಮೆ ಬೌನ್ಸ್ ಆಗೋದು. ಸ್ಪಿನ್ ಬಹಳ ಚಲೋ ಆಗತ್ತಿತ್ತು. ನೇತನ್ ಲಯನ್ ಬೌಲಿಂಗ್ ಹಾಕ್ದ, ಬಾರಿ ಚಲೋ ಸ್ಪಿನ್ ಆಗತ್ತಿತ್ತು ಬೌಲಿಂಗ್. ಬಟ್ ಅದನ್ನೆಲ್ಲ ನೆಗೋಶಿಯೇಟ್ ಮಾಡಿ ಏಡಮ್ ಮಾಕ್ರಮ್ ಬ್ಯಾಕ್ ಫುಟ್ ನಾಗ ನಿಂತ್ಕೊಂಡು ಆಟ ಆಡಿ ಆ ಸ್ಪಿನ್ ನೆಗೆಟ್ ಮಾಡಿ ಬೈ 136 ರನ್ಸ್, 280 ಬೇಕಾಗಿತ್ತು. ಅದ್ರಾಗ 136 ರನ್ಸ್ ಮ್ಯಾಕ್ಸಿಮಮ್ ಸ್ಕೋರ್. ಏಡಮ್ ಮಾಕ್ರಮ್ ಬೌಮಾ ಸಕ್ಕತ್ತಾಗಿ ಆಡ್ದ. ಇವತ್ತು ಜಾಸ್ತಿ ರನ್ ಒಂದ್ರನ್ನು ಹೊಡೆಯಕ್ ಆಗ್ಲಿಲ್ಲ, ಔಟ್ ಆದ. ಬಟ್ ಬೈ ಯಾವಾಗ ಬಹುಮದ್ ಔಟ್ ಆತಲ್ಲ, ಅವಾಗ ಆಸ್ಟ್ರೇಲಿಯಾ ಸ್ವಲ್ಪ ಪಂಪ್ ಆಗ್ಬಿಡ್ತು. ಹೌದ್ ನಾವ್ ಇಲ್ಲಿಂದ ಮ್ಯಾಚ್ ಗೆಲ್ಬಹುದು, ಯಾಕಂದ್ರೆ ಸ್ವಲ್ಪ ಪಿಚ್ನಾಗ ಬೌನ್ಸ್ ಐತಿ ಅಂಡ್ ಅನ್ಇವನ್ ಬೌನ್ಸ್ ಐತಿ ಅಂಡ್ ಸ್ಪಿನ್ ಆಗತ್ತೆ ಅಂತ ಸ್ವಲ್ಪ ಕ್ಯಾರೆಕ್ಟರ್ ನ ತೋರಿಸಿದ್ರು ಆಸ್ಟ್ರೇಲಿಯಾದವ್ರು. ಬಟ್ ಸ್ಟಿಲ್ ಅದು ಸಾಕಾಗಿಲ್ಲ, ಯಾಕಂದ್ರೆ ಅವ್ರದ್ ಏನ್ ಇತ್ತಲ್ಲ ಒಂದು ಬೌಲಿಂಗ್, ಅದನ್ನ ಓವರ್ ಪವರ್ ಮಾಡಿದ್ರೆ ಸೌತ್ ಆಫ್ರಿಕಾ ಬ್ಯಾಟರ್ಸ್. ಡೇವಿಡ್ ಬೆಂಗಹ್ಯಾಮ್ ಒಳ್ಳೆ ಬ್ಯಾಟಿಂಗ್ ಮಾಡ್ದ ಅಂಡ್ ಟ್ರಿಸ್ಟನ್ ಸ್ಟಬ್ಸ್ 40 ಬಾಲ್ ಆಡ್ಯಾನವ, 8 ರನ್ ಹೊಡೆದಾರ. ಬಟ್ ಆ 40 ಬಾಲ್ ಏನ್ ಆಡಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆತ. ಯಾಕಂದ್ರೆ ಒಂದ್ ಕಡೆ ಆಸ್ಟ್ರೇಲಿಯಾದವ್ರಿಗೆ ಒಂದ್ ಚೂರ್ ಆ ಒಂದು ಮೆಂಟಲಿ ಒಂದೇನು ಥಾಟ್ಸ್ ಗಳು ಬರ್ತಾವಲ್ಲ, ಇಲ್ಲಿಂದ ಮ್ಯಾಚ್ ಸೋಲ್ತೀವಿ ನಾವು ಅಂತ, ಆ ಒಂದು ಥಾಟ್ ನ ಬರಕ್ ಬಹಳ ಹೆಲ್ಪ್ ಆತ. ಯಾಕಂದ್ರೆ ಒಂದ್ ಕಡೆ ಏಡಮ್ ಮಾಕ್ರಮ್ ಇದ್ದ, ಅವ ರನ್ ಹೊಡೆಯಕತ್ತಿದ್ದ, ಸಿಂಗಲ್ ಡಬಲ್ಸ್. ಸ್ಪಿನ್ನರ್ಗಂತೂ ಬಹಳ ಚಲೋ ಆಡ್ದವ. ಅಂಡ್ ಬೈ ಫಿನಿಶ್ ಇನ್ 14 ರನ್ ಬೇಕಾಗಿತ್ತು, ಬರೀ 14 ರನ್ ಬೇಕಾಗಿತ್ತು. ಜಾಸ್ ಹೇಜಲ್ವುಡ್ ಬರ್ತಾನ, ಬಂದ್ ಎರಡು ಬಾಲಿಗೆ 7 ರನ್ ಕೊಟ್ಬಿಡ್ತಾನ. ಒಂದು 4 ಒಂದು ಇದು ನೋಡ್ತಾರ, 3 ರನ್ ನೋಡ್ತಾರ ಒಂದ ಬಾಲಿಗೆ. ಬೈ ಅಲ್ಲಿಂದ ಶುರು ಆಗುತ್ತ ನೋಡೋನು ಚಿಯರ್ಸ್ ಫ್ಯಾನ್ಸ್ ಕಡೆಯಿಂದ. ಎಲ್ಲಾರು ಫುಲ್ ಸ್ಮೈಲಿಂಗ್ ಎಲ್ಲಾರು ಎದ್ದ ನಿಂತ್ಕೊಂಡ್ಬಿಡ್ತಾರ, ಗೆಲ್ತೀವಿ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ. ಅಲ್ಲಿ ಲೆಜೆಂಡ್ ಗ್ರೇಮ್ ಸ್ಮಿತ್ ಬಂದಿದೆ ಸೌತ್ ಆಫ್ರಿಕಾ. ಎಲ್ಲರೂ ಬಹಳ ಹ್ಯಾಪಿ ಆಗಿದ್ರು, ಯಾರು ಸ್ಯಾಡ್ ಅಂತಾನೆ ಇರ್ಲಿಲ್ಲ. ಪೂರ್ತಿ ಲಾರ್ಡ್ ಸ್ಟೇಡಿಯಂ ದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹ್ಯಾಪಿ, ಯಾಕಂದ್ರೆ ಸೌತ್ ಆಫ್ರಿಕಾ ಫಸ್ಟ್ ಟೈಮ್ ಆ ಟ್ರೋಫಿ ಗೆಲ್ಲಾದೈತಿ, ಚಾಂಪಿಯನ್ಶಿಪ್. ಮಜಾ ಬಂತು ನೋಡಾಕ ಮಾತ್ರ. ಇನ್ 6 ರನ್ ಬೇಕಿತ್ತು ಬೈ, 6 ರನ್ ಬೇಕಿತ್ತು. ಅವನವನ ಏಡಮ್ ಮಾಕ್ರಮ್ ಔಟ್ ಆಗ್ಬಿಟ್ಟ, ಟ್ರಾವಿಸ್ ಹೆಡ್ ಕ್ಯಾಚ್ ಕೊಟ್ಬಿಟ್ಟ ಹೇಜಲ್ವುಡ್ ಬೌಲಿಂಗ್ ಗೆ. ಬೈ ಫಿನಿಶ್ ಮಾಡಕ್ ಆಗ್ಲಿಲ್ಲ, ನಾವು ಫಿನಿಶ್ ಮಾಡ್ಬೇಕಾಗಿತ್ತು. ಅಷ್ಟು ಚಲೋ ಹೊಡೆದಾನ ಅಂತ ಹೇಳಿ ಫಿನಿಶ್ ಮಾಡ್ಬೇಕಾಗಿತ್ತವ, ಬಟ್ ಅವ್ನು ಫಿನಿಶ್ ಮಾಡಕ್ ಆಗ್ಲಿಲ್ಲ. ಟ್ರಾವಿಸ್ ಹೆಡ್ ಕ್ಯಾಚ್ ಹಿಡಿತಾನ, ಅವ ಔಟ್ ಹಾಕನ. ಎಲ್ಲರೂ ಸ್ಟ್ಯಾಂಡಿಂಗ್ ಓವಿಯೇಷನ್ ಕೊಡ್ತಾರ ಬೈ, ನಿಂತ್ಕೊಂಡು ಚಪ್ಪಾಳೆ ತರ್ತಾರೆ. ಇಡೀ ಸ್ಟೇಡಿಯಂ ಎಲ್ಲಾ ಲೆಜೆಂಡ್ಸ್ ಏನೇನ್ ಬಂದಿರ್ತಾರೆ ಎಲ್ಲರೂ ನಿಂತ್ಕೊಂಡು, ಟೀಮ್ ಮೇಟ್ಸ್ ಎಲ್ಲರೂ ನಿಂತ್ಕೊಂಡು ಅವಂಗ ಅಪ್ಲೋಸ್ ಮಾಡ್ತಾರ, ಸ್ಟ್ಯಾಂಡಿಂಗ್ ಓವೇಷನ್.
ಎಲ್ಲರೂ ಎಮೋಷನಲ್ ಆಗ್ತಾರ ಪ್ಲೇಯರ್ಸ್. ಯಾಕಂದ್ರೆ ಬಹಳ ನಿಯರ್ ಔಟ್ ಆದಾಗ ಬರೀ 6 ರನ್ ಬೇಕಿತ್ತ. ದೆನ್ ಕೈಲಿ ವೆರೆನ್ ಅಂತ ಒಬ್ಬ ಪ್ಲೇಯರ್ ಬರ್ತಾನ. ಅವ ಬೈ ಅವರು 1 ರನ್ ಇನ್ 1 ರನ್ ಬೇಕಾಗಿರುತ್ತ ಅವಾಗ ಔಟ್ ಹಾಕನವ. ಬಟ್ ಆಸ್ಟ್ರೇಲಿಯಾ ಹತ್ರ ಯಾವ ಒಂದು ರಿವ್ಯೂಸ್ ಇರಲ್ಲ, ಎಲ್ಲಾ ರಿವ್ಯೂಸ್ ಅವ್ರು ಕಳ್ಕೊಂಡ್ಬಿಟ್ಟಿರ್ತಾರ. ಅವನ ಬ್ಯಾಟ್ ಗೆ ಆಕ್ಚುಲಿ ಬಾಲ್ ಗ್ಲೌಸ್ ಟಚ್ ಆಗಿರುತ್ತೆ, ಕ್ಯಾಚ್ ಹಿಡಿತಾರ ವಿಕೆಟ್ ಕೀಪರ್. ಬಟ್ ಅಂಪೈರ್ ಗೊತ್ತಾಗಲ್ಲ, ಔಟ್ ಕೊಡಂಗಿಲ್ಲ ಅದನ್ನ. ಅಫ್ಕೋರ್ಸ್ ಔಟ್ ಕೊಟ್ಟಿದ್ರು ಏನ್ ಫರಕ್ ಬೀಳ್ತಿತ್ತು, 1 ರನ್ ಬೇಕಿತ್ತು, ಜಸ್ಟ್ 1 ರನ್. ಲಾಸ್ಟ್ ವಿನ್ನಿಂಗ್ ಶಾಟ್ ಹೊಡೆದ ಮ್ಯಾಚ್ ನ ಗೆಲ್ತಾರ. ಅಮೇಜಿಂಗ್ ಆಗಿತ್ತು, ಮಜಾ ಬಂತು. ನಾನು ಏನ್ ಹೇಳಿದ್ದೆ 2 ಅವರ್ದಾಗ ಮ್ಯಾಚ್ ಮುಗಿದಿದೆ ಅಂತ ಹೇಳಿ. 3 ಗಂಟೆಗೆ ಸ್ಟಾರ್ಟ್ ಆಗಿ 5 ಗಂಟೆಗೆ ಮ್ಯಾಚ್ ಮುಗೀತು. ಸೌತ್ ಆಫ್ರಿಕಾ ಇನ್ನೇನ ಲಂಚ್ ಟೈಮ್ ಬಿಡೋದಿತ್ತು, ಮ್ಯಾಚ್ ವಿನ್ ಆತ. ಅಂಡ್ ಎಲ್ಲರೂ ಬಾಳ ಎಮೋಷನಲ್ ಆಗತ್ತಾರ. ಹೇಳ್ಬೇಕಂದ್ರ ಈಗ ಎಲ್ಲಾರು ನಾನು ನೋಡಾಕತ್ತೀನಿ, ಇದನ್ನು ಐತಿ ನೋಡೋದು. ಡೇವಿಡ್ ಬೆಡ್ಹಿಂಗಮ್ 49 ಬಾಲಿಗೆ 21 ರನ್ ಹೊಡಿತಾನೆ. ಎಷ್ಟು ಇಂಪಾರ್ಟೆಂಟ್ ರನ್ಸ್ ಗೊತ್ತಾನ ಅವೆಲ್ಲ. ಆಮೇಲೆ ಲಾಸ್ಟಿಗೆ 1 ರನ್ ಬೇಕಾಗಿರುತ್ತೆ. 1 ರನ್ನಿಗೆ ಎಷ್ಟು ಕಾಡಾಡ್ಸ್ತಾರ ಅವ ಇದನ್ನು ಹೊಡ್ಯಾಕ್ ಹೋಗ್ತಾನ, ಲ್ಯಾಪ್ ಶಾಟ್ ಹೊಡ್ಯಾಕ್ ಹೋಗ್ತಾನ. ಬಟ್ ಅದ ಗ್ಲೌಸ್ ಟಚ್ ಆಗಿ ಕೀಪರ್ ಕ್ಯಾಚ್ ಹೋಗುತ್ತೆ, ಅಂಪೈರ್ ಗೊತ್ತಾಗಲ್ಲ ಅದು ಔಟ್ ಅಂತ ಹೇಳಿ. ಇವ್ರ ಹತ್ರ ರಿವ್ಯೂಸ್ ಇರಲ್ಲ ಆಸ್ಟ್ರೇಲಿಯಾ ಹತ್ತಕ. ಅವ ಬಚಾವ್ ಆಗ್ಬಿಡ್ತಾನ. ಬಟ್ ಏನ್ ಫರಕ್ ಬೀಳ್ತದೆ, 1 ರನ್ ಬೇಕಿತ್ತಲ್ಲ. ಸೊ ನೆಕ್ಸ್ಟ್ ಬಾಲ್ ಒಂದು 4 ಹೊಡಿತಾನ ಕ್ಲವರ್ಸ್ ಕಡೆಯಿಂದ. ಮುಗೆ ಸೌತ್ ಆಫ್ರಿಕಾ ಚಾಂಪಿಯನ್ಸ್. ಟೆಂಬಾ ಬೌಮಾ ಬೈ ಕ್ಯಾಪ್ಟನ್ ಬೈ ಛೋಟಾ ಡಾನ್, ಕ್ಯಾಪ್ಟನ್ ICC ಟೆಸ್ಟ್ ಚಾಂಪಿಯನ್ಶಿಪ್ ವಿನ್ನಿಂಗ್ ಕ್ಯಾಪ್ಟನ್ ಅದಾವ. ಅಮೇಜಿಂಗ್. ಐಡಮ್ ಮಾಕ್ರಮ್ ಭಾರಿ ಮಸ್ತ್ ಆಡ್ದ. ಅಂಡ್ ಬೈ ಎಂತ ಒಂದು ಪ್ರೌಡ್ ಮೂಮೆಂಟ್ ಬೈ ಅವಂಗಾಗ್ಲಿ ಅವ್ನ ಫ್ಯಾಮಿಲಿ ಅವ್ರಿಗಾಗ್ಲಿ. ಅಮೇಜಿಂಗ್, ಮಜಾ ಬಂತು ನೋಡಿ.